ಸ್ವಲ್ಪ ಜ್ವರ ಬಂದಂಗಿತ್ತು, ಸುಮ್ಮನೆ ಹೇಳಿದೆ. ಇಲ್ಲ ಲೆಗ್ಸ್ ಹೊಡ್ಸಿ ಪೇನ್ ಬರೆಸ್ತಾವ್ರೆ. ತರುಣೇ ಶೂಟ್ ಮಾಡಿದ್ದು. ಯಾವ ಥರ ಬರ್ಬೋದು ಈ ಸತಿ ಕಂಟೆಂಟ್? ಅದು 50K. ಗುಡ್ ಮಾರ್ನಿಂಗ್. ಇವಾಗಿದ್ದೆ 7 ಗಂಟೆ. ಕಾಲೇಜಿಗೆ ರೆಡಿ ಆಗಬೇಕು. ತುಂಬ ಟೈಮ್ ಆಯಿತು. ಯಾಕಂದ್ರೆ ಒಂದು ಸ್ವಲ್ಪ ಜ್ವರ ಬಂದಂಗಿತ್ತು, ಕೈ ಕಾಲೆಲ್ಲ ನೋವ್ತೈತೆ, ಅದಕ್ಕೆ ಸ್ವಲ್ಪ ಲೇಟಾಗಿದ್ದೆ. ಇವಾಗ ಫುಲ್ ಒಂಥರ ಬೆನ್ನೆಲ್ಲ ನೋವು, ಯಾಕೆ ಅಂತ ಗೊತ್ತಿಲ್ಲ. ಫುಲ್ ಜ್ವರ ಬಂದ್ಬಿಟ್ಟೈತೆ. ಮೊನ್ನೆ ಎಲ್ಲ ಬ್ಲಾಗ್ ಮಾಡಿಲ್ಲ, ತುಂಬ ಸಾರಿ, ಬೇಜಾರು ಮಾಡ್ಕೊಂಬೇಡಿ. ಜ್ವರ ಬಂದುಬಿಟ್ಟಿತ್ತು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಹೋಗ್ಬಿಟ್ಟು ಕಾಲೇಜಿಗೆ ರೆಡಿ ಆಗೋಣ ಬನ್ನಿ. ಇವಾಗ ಸ್ನಾನ ಆಯಿತು, ನೆಕ್ಸ್ಟ್ ಬಟ್ಟೆ ಹಾಕ್ಕೊಂಡು ಕಾಲೇಜ್ಗೆ ಹೊಡೋದು. ತಿಂಡಿ ಯಾಕೋ ತಿನ್ನೋಕ್ಕೆ ಮನಸ್ಸಿಲ್ಲ, ಹಾಲು ಕುಡಿದೆ. ಸೊ ಅಷ್ಟೇ, ಇವಾಗ ಕಾಲೇಜ್ಗೆ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬೈ. ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಕಾಲೇಜ್ಗೆ ಹೋಗಿದ್ದೆ, ಫಸ್ಟ್ ಕ್ಲಾಸ್ ಸ್ಟ್ಯಾಟಿಸ್ಟಿಕ್ಸ್ ನಡೀತಾ ಇತ್ತು. ಚೈತ್ರ ಮ್ಯಾಮ್ ಬಂದ್ಬಿಟ್ಟು ಜ್ವರ ಬಂದಿದ್ದ ಅಂತ ಕೇಳಿದ್ರು. ಯಾಕೋ ಒಂಥರ ಸುಸ್ತಾಗ್ತಿತ್ತಲ್ಲ, ಆಗ್ತಾಯಿರಲಿಲ್ಲ ಕ್ಲಾಸ್. ಅದಕ್ಕೆ ಅಂದೆ. ಮ್ಯಾಮ್ ಕರ್ಕೊಂಡೋದ್ರು. ಲೆಟರ್ ಬರೀ ಅಂದರು. ಲೆಟರ್ ಬರೆದೆ. ಅಮ್ಮಂಗೆ ಫೋನ್ ಮಾಡಿದ್ರು ಮ್ಯಾಮು. ಫೋನ್ ಮಾಡಿಸ್ಬಿಟ್ಟು ಕರೆಸಿದ್ರು. ನಾನು ಲೆಟರ್ ಬರೆದು ಪ್ರಿನ್ಸಿಪಲ್ ಸರ್ ಹತ್ರ ಹೋಗ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಫೀಸಾಗಿ ಮನೆಗೆ ಬಂದೆ. ಫುಲ್ ಒಂಥರ ಸುಸ್ತಾಗ್ತೈತೆ. ನನ್ನ ಕೈಲಂತೂ ಆಗ್ತಾಯಿಲ್ಲ. ಹೆವಿ ಅಂದರೆ ತುಂಬ ತಲೆನೋವ್ತೈತೆ, ಸುಸ್ತಾಗ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ಜಿಮ್ಗೆ ಹೋಗೋದು ಡೌಟೇ ಅಂತ ಅನ್ನೋಕ್ಕಾಗಲ್ಲ. ಜಿಮ್ಗೆ ಹೋಗ್ತೀನಿ. ಇವಾಗ ಊಟ ಹಾಕ್ಕೊಟ್ಟವ್ರೆ ಅಮ್ಮ ಊಟ ಹಾಕ್ಕೊಟ್ಟವ್ರೆ. ದೋಸೆ ಚಟ್ನಿ ಬಿಡಿ. ಯಾಕಂದ್ರೆ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಉಳ್ಕೊಂಬಿಡ್ತೀನಿ. ಫುಲ್ ಪೀಸಾಗಿ ಮಲ್ಕೊಂಡು ಆಮೇಲೆ ನಿಧಾನಕ್ಕೆ ಎದ್ದೇಳ್ತೀನಿ. ಇನ್ನೂ 11:15. ಚೈತ್ರ ಮ್ಯಾಮಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಬೇರೆ ಟೀಚರ್ಸ್ ಆಗಿದ್ದರೆ ಇಲ್ಲ ಕೂತ್ಕೋ ಕ್ಲಾಸಲ್ಲಿ ಅಂತ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ. ಬಟ್ ತುಂಬ ಒಳ್ಳೆಯವರು ಚೈತ್ರ ಮ್ಯಾಮ್. ಸೊ ಥ್ಯಾಂಕ್ಸ್ ಫಾರ್ ಚೈತ್ರ ಮ್ಯಾಮ್. ಊಟ ಮಾಡೋಣ ಬನ್ನಿ. ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗಿದ್ದೆ, ಒಳ್ಳೆ ನಿದ್ದೆ ಆಯಿತು. ಒಂದು ಸ್ವಲ್ಪ ಇವಾಗ ರಿಲೀಫ್ ಅನಿಸ್ತೈತೆ. ಏನು ಅಷ್ಟೊಂದು ಸುಸ್ತು, ತಲೆನೋವೇನಿಲ್ಲ. ಅಮ್ಮ ಅಂಗಡಿಗೆ ಹೋಗಿದ್ದಾರೆ, ಕಸ್ಟಮರ್ ಫೋನ್ ಮಾಡಿದರು ಅಂತ. ಸೊ ನಾನು ಇವಾಗ ಒಂದು ಸ್ವಲ್ಪ ಜಿಮ್ಮಿಗೆ ರೆಡಿ ಆಗ್ತೀನಿ. ಹೇಳಿದ್ದು ನಾನು ಜಿಮ್ಗೆ ಹೋಗಿ ಆಗ್ತೀನಿ ಅಂತ. ಸೊ ಇವಾಗ ಜಿಮ್ಮಿಗೆ ರೆಡಿ ಆಗ್ತೀನಿ. ಇವಾಗಿದ್ದೆ. ಸೊ ಹೋಗಿ ಇವಾಗ ಜಿಮ್ಮಿಗೆ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗೋಣ ಬನ್ನಿ. ಶುರು ಕರ್ತೆ ಹೈ. ಇವಾಗ ಜಿಮ್ಮಿಗೆ ಹೊಟ್ಟಿದ್ದೀನಿ. ಮನೆ ಲಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಜಿಮ್ಗೆ ಹೋಗೋಣ ಬನ್ನಿ. ಜಿಮ್ಮಿಗೆ ರೀಚ್ ಆದ್ವಿ. ಇವಾಗ ನಾನು ಗ್ರೂಪಲ್ಲಿ ಗಾಬರಿ ಆಗ್ಬಿಟ್ರು. ಸೊ ಗೈಸ್, ಇವಾಗ ಲಾಗಿನ್ ಆಯಿತು. ಎಂಟ್ರಿ ಆಗ್ತಾಯಿದ್ದೀವಿ ಜಿಮ್ ಒಳಗೆ. ಹೋಗೋಣ ಬನ್ನಿ, ವರ್ಕೌಟ್ ಮಾಡೋಣ. ಎಂಟ್ರಿ ಆಗ್ತಿದ್ದಂಗೆ ನಮ್ಮ ರಿಸೆಪ್ಷನ್ ಬಾಯ್ ದಿಶಾಂತ್ ಅವರು ಫುಲ್ ಎಕ್ಸ್ ವರ್ಕೌಟ್ ಅರ್ಧೋಯ್ತವ್ರೆ. ಗೈಸ್, ಜಿಮ್ಮಿಗೆ ಬಂದೆ. ತರುಣ್ ಬ್ರೋ ಜಾಯ್ನ್ ಆದರು. ಶೋಲ್ಡರ್ಸ್ ವರ್ಕೌಟು. ಬನ್ನಿ ಹೋಗಿ ವರ್ಕೌಟ್ ಮಾಡ್ಕೊಂಬರೋಣ. ಗೈಸ್, ನಾನು ತರುಣ್ ಶೋಲ್ಡರ್ಸ್ ವರ್ಕೌಟ್ ಮಾಡ್ತಾಯಿದ್ವಿ. ಪ್ರವೀಣ್ ಬ್ರೋ ಅಲ್ಲಿ ಫುಲ್ಲು ಅವ ಅಕ್ಕಂಗೆ ಲೆಗ್ಸಲ್ಲಿ ನೋಡ್ರಿ ಆಯ್ತಾ ಇಲ್ಲ. ಅವ ಅಕ್ಕ ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟವ್ರೆ. ಪ್ರವೀಣ್ ಬ್ರೋ ಆದರೆ ಬಿಡ್ತಾ ಇಲ್ಲ. ಲೆಗ್ಸ್ ಹೊಡ್ಸಿ ಪೇಯ್ನ್ ಬರೆಸ್ತಾವ್ರೆ. ಫುಲ್ಲು ಅಕ್ಕಂಗೆ ಹೆಂಗೆ ಪೇಯ್ನ್ ಬಂದ್ಬಿಟ್ಟೈತೆ ಅಂದರೆ ನಡೆಯೋಕ್ಕೂ ಆಯ್ತಾ ಇಲ್ಲ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಫುಲ್ ಕುಂತಾವ್ರೆ ಆ ರೇಂಜಿಗೆ. ತರುಣ್ ಬ್ರೋ ನೋಡ್ರೆ ಇಲ್ಲಿ ಶೋಲ್ಡರ್ಸ್ ಆಯ್ತಾ ಇಲ್ಲ. 4 kgs, ಬರೀ 4 kgs ಹಾಕೊಂಡೆ ಹೊಡಿಯೋಕ್ಕಾಯ್ತಾ ಇಲ್ಲ ತರುಣ್ ಬ್ರೋ. ಒಂದು ದಿವಸ ಫುಲ್ ಹೊಡಿತಾರಂತೆ. ಟೋಟಲಿರೋದು 110. ಗೈಸ್, ಯಾವಾಗ ಹೊಡಿತೀರಾ? 2 ಇಯರ್ಸಲ್ಲಿ 110 ಕಂಪ್ಲೀಟ್ ಮಾಡ್ತಾರಂತೆ. ಆಗುತ್ತಾ ಆಗಲ್ವಾ ಅಂತ ನೀವು ಕಮೆಂಟಲ್ಲಿ ಹಾಕಿರಿ, ನೋಡೋಣ ಎತ್ತುತ್ತಾರ ಇಲ್ವಾ ಅಂತ. ಓಕೆ ಗೈಸ್, ವರ್ಕೌಟ್ ಆಯಿತು. ಶೋಲ್ಡರ್ಸು ಒಳ್ಳೆ ಪಂಪ್ ಐತೆ. ಇವಾಗ ಪ್ರವೀಣ್ ಬ್ರೋ ರೀಲ್ಸ್ ಮಾಡೋಣ ಅಂತ ಹೇಳೋರೆ. ಕಂಟೆಂಟ್ ಇನ್ಸ್ಟಾಗ್ರಾಮ್ಗೆ 2 ದಿವಸದಿಂದ ಬಿಟ್ಟಿಲ್ಲ.
ಸೊ ನಾನು ತರುಣ್ ಬ್ರೋ ಒಬ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀವಿ. ಪ್ರವೀಣ್ ಬ್ರೋ ಕರ್ಕೊಂಬ ಅಂದರು. ಸೊ ಹೋಗಿ ಕರ್ಕೊಂಬಂದು ಕೆಳಗಡೆ ಒಂದು ಕಂಟೆಂಟ್ ಮಾಡಬೇಕು. ಕಂಟೆಂಟ್ ಮಾಡಿಬಿಟ್ಟು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ, ಯಾವ ಥರ ಇರುತ್ತೆ ಅಂತ ಹೇಳಿದ್ವಿ. ಚಲೋ ಬೈ. ಗೈಸ್ ವರ್ಕೌಟ್ ಆಯಿತು, ಒಳ್ಳೆ ಕಂಟೆಂಟ್ ಶೂಟು ಆಯಿತು. ತರುಣ್ ಬ್ರೋ ಕ್ಯಾಮ್ರಾಮನ್ ಆಗಿದ್ದರು, ಮಸ್ತಾಗಿತ್ತು. ಒಳ್ಳೆ ಕಂಟೆಂಟ್ ಇನ್ಸ್ಟಾದಲ್ಲಿ ಬಿಡ್ತೀನಿ, ಯಾವ ಥರ ಇರುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಪೀಸು ಕ್ರೇಜಿಯಾಗೈತೆ ಮಾತ್ರ ವರ್ಕೌಟದು, ಹೆವಿ ರೀಲ್ಸು. ಅದು ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡಿಬಿಟ್ಟು ನಾನು ಒಂದು ಸತಿ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಹೋಗ್ಬಿಟ್ಟು ಡ್ರೆಸ್ ಮಾಡ್ಕೊಂಡು ಮನೆಗೆ ಹೊರಡೋಣ ಬನ್ನಿ. ಗೈಸ್ ಇವಾಗ ಮನೆಗೆ ಹೊರಟ್ವಿ, ನಾನು ತರುಣು. ವರ್ಕೌಟ್ ಆಯ್ತು ಇವತ್ತು ಫುಲ್ ಕಂಪ್ಲೀಟು, ಕ್ರೇಜಿ. ಸೊ ಇವತ್ತು ಕಂಟೆಂಟ್ ಮಾಡಿದ್ದೀವಿ, ಕೇಳೋಣ. ತರುಣೇ ಶೂಟ್ ಮಾಡಿದ್ವಿ, ಯಾವ ಥರ ಬರ್ಬೋದು ಈ ಸತಿ ಕಂಟೆಂಟ್? ಅದು 50K ಪಕ್ಕ. 50K ಪಕ್ಕ ಅಂತ ಹೇಳೋರೆ. ನೋಡೋಣ 50K ಬರುತ್ತಾ ಬರಲ್ವಾ ಅಂತ. ಏನು ಒಂದು ಹೇಳೋಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳೋಕ್ಕೆ. ನನಗೂ ಕೂಡ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಬಟ್ ಶೂಟ್ ಮಾಡಿದ್ರೆ ತರುಣೇ ಕ್ರೇಜಿಯಾಗಿ ಶೂಟ್ ಮಾಡೋರೆ. ಸೊ ತರುಣ್ ಬ್ರೋ ಕಡೆಯಿಂದ ಎಷ್ಟು ಫಾಲೋ ಬರುತ್ತೆ ಅಂತ ನೋಡೋಣ. ಎಷ್ಟು ಬರ್ಸ್ತೀರಾ ಲೈಕ್, ಫಾಲೋ, ಕಮೆಂಟ್ ಎಲ್ಲ? 1K. हाय हाय इतना सुकून. 1K ತರುಣ್ ಬ್ರೋ ಕಡೆಯಿಂದ 1K ಇದೆ. ಸೊ ಎಷ್ಟು ಬರ್ಸ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಹೊರಡೋಣ, ಮನೆಗೆ ಹೊರಟ್ಬಿಟ್ಟು ನೋಡೋಣ. ಬೈ ಸೊ ಮನೆಗೆ ಬಂದೆ. ಇವಾಗ ಊಟ ಮಾಡಬೇಕು. ಫುಲ್ಲು ಇವತ್ತು ರಜಾ ಹಾಕಿದ್ನಲ್ಲ, ಸೊ ಏನು ಗೊತ್ತಿಲ್ಲ ಕಾಲೇಜಲ್ಲಿ ಏನೇನಾಯಿತು ಅಂತ ಕೇಳಬೇಕು. ಫೋನ್ ಮಾಡಿಸ್ಬಿಟ್ಟು ಇವಾಗ ಮೊಹಮ್ಮದ್ಗೆ. ಸೊ ಏನಿಲ್ಲ, ಇವಾಗ ಕೆಲಸ, ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇವತ್ತು, ಅಷ್ಟೇ, ಇನ್ನೇನೂ ಇಲ್ಲ. ನಾಳೆ ಕಾಲೇಜ್ಗೆ ಹೋಗಬೇಕು, ತಿರ್ಗಾ ಬೆಳಗ್ಗೆ ಎದ್ದು ಅದೇ ಆಗ್ಬಿಟ್ಟಿದೆ ಫುಲ್ಲು ಜೀವನ. ಇವಾಗ ಸ್ವಲ್ಪ ಸುಸ್ತು ಕಮ್ಮಿ ಇದೆ, ಜಿಮ್ಮಿಂದ ಬಂದಮೇಲೆ ಫುಲ್ ಸುಸ್ತು ಕಮ್ಮಿ. ಕಂಟೆಂಟ್ ಹಾಕಿದ್ದೀನಿ, ಇವಾಗ ಎಡಿಟಿಂಗ್ ಮಾಡಬೇಕು ಫುಲ್ ಕಂಟೆಂಟು. ಸೊ ಕಂಟೆಂಟ್ನ ಎಡಿಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಫುಲ್ ಹೊತ್ತಾದೆ, ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಊಟ ಬಂದಾಗ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಊಟ ಆಯಿತು, ಇವಾಗ ಮೇಲ್ಗಡೆ ವಾಕಿಂಗ್ ಮಾಡ್ತಾಯಿದ್ದೆ. ಇವಾಗ ಹೋಗ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ಇವತ್ತಿಗೆ ಇಲ್ಲೇ ಮುಗೀತು, ಹುಷಾರಿಲ್ಲ ಎಲ್ಲ ಏನೇನು ಆಗಿತ್ತು ಕ್ರೇಜಿ. ಸೊ ಇವತ್ತಿಗೆ ಇಷ್ಟೇ. ಸೊ ಬಾಯ್.